प्रसन्न पंपारूपाक्षेश्वर विग्रह स्वरूपिणे वराय सौभाग्यं विश्वंभरें निराकारिणीं आंगिरस भारहस्पत्य भारद्वाजत्रयार्षीयं त्रिप्रवरान्वित भारद्वाज गोत्रोद्धारिणीं सृष्टिस्थितिसलयकारणस्य श्रीमन्नारायणस्य प्रपौत्रीं कलां पंपादेवीनाम्नीं कन्यां महेश्वराधिप श्रीप्रसन्न पंपागोपाक्षेश्वर नाम्ने ಇಲ್ಲಿ ಸ್ತೋತ್ರ ವಿಧಾನವನ್ನ ಮಾಡಲಾಯಿತು. ಶ್ರೀ ಪ್ರಸನ್ನ ಪಂಪಾಗರೂಪಾಕ್ಷೇಶ್ವರನ ತಂದೆ ಮತ್ತು ಅವರ ವಂಶವನ್ನ ಹೇಳಿದ ಭಾಗ ಇದೆ. ಅದು ವರಣ ಪಕ್ಷ ಮತ್ತು ಸರ್ಕಾರದ ನಮ್ಮ ಕಂದಾಯ ಇಲಾಖೆಯಿಂದ ಬಂದಿರತಕ್ಕಂಥವರು ಹೊರಪಕ್ಷದಲ್ಲಿ ಮತ್ತು ಊರಿನ ಪ್ರಮುಖರಿಂದ ಬಂದಂಥವರು ಕನ್ಯಾ ಪಕ್ಷದಲ್ಲಿ ಕೂತಿರ್ತಾರೆ. ಈಗ ಇವರು ಹೇಳಬೇಕು ವರದವರಿಗೆ ಭಾಳ ದೊಡ್ಡ ಏನಾಗ ಹೋಗಕ್ಕೆ ಪಂಪ ಪಕ್ಷದ ಜಾತ್ರೆಯ ಅಂಗವಾಗಿ ಪಂಪಾಪತಿ ಹಂಪಮ್ಮನವರ ಕಲ್ಯಾಣೋತ್ಸವ ಇಂದು ಜರುಗಲಿದೆ. ಅದೇ ರೀತಿ ಸಾಯಂಕಾಲ ಮುತ್ತಿನ ಪಲ್ಲಕ್ಕಿಯಲ್ಲಿ ನಂದಿ ಉತ್ಸವ ಮತ್ತು 15ನೇ ತಾರೀಕು 16ನೇ ತಾರೀಕು ಪಂಪಾಪತಿ 12 ಗಂಟೆಗೆ ಬ್ರಹ್ಮ ರಥೋತ್ಸವ ಮತ್ತು ಸಾಯಂಕಾಲ 5ವರೆಗೆ ಮಹಾರಥೋತ್ಸವ ಜರುಗುವುದು. ಅಂದಿನ ದಿವಸ ಶ್ರೀ ಎಚ್ ಡಿ ರಾಮುಲು ಕುಟುಂಬದವರಿಂದ ಸಾರ್ವಜನಿಕವಾಗಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಅದೇ ರೀತಿ 17ನೇ ತಾರೀಕಿನ ದಿವಸ ಭಕ್ತಾದಿಗಳ ಸಲುವಾಗಿ GRS ಕುಟುಂಬದವರಿಂದ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದೇ ರೀತಿ 18ನೇ ತಾರೀಕು ಗಾಣಿಗ ಸಮಾಜದ ವತಿಯಿಂದ ಪ್ರಸಾದ ವ್ಯವಸ್ಥೆ ಭಕ್ತರಿಗಾಗಿ ಕಲ್ಪಿಸಿಕೊಡಲಾಗಿದೆ. ಅದೇ ಈ ಜಾತ್ರೆಯ ಪ್ರಯುಕ್ತ ನಮ್ಮ ರಸಮಂಜರಿ ಕಾರ್ಯಕ್ರಮ ಇವು ಪಾದಗಟ್ಟೆ ಹತ್ತಿರ ನಡೆಯುತ್ತದೆ. ಕಲರ್ಸ್ ಕನ್ನಡ ಧಾರಾವಾಹಿ ಕಲರ್ಸ್ ಕನ್ನಡ ಟಿವಿಯಲ್ಲಿ ಬರ್ತಕ್ಕಂಥ ಗಿಚ್ಚಗಿಲಿ ಮತ್ತು ಮಜಾ ಭಾರತ ಟೀಮಿನ ಎಲ್ಲ ಕಲಾವಿದರು ಬಂದು ಇಲ್ಲಿ ಪ್ರದರ್ಶನ ಕೊಡಲಿದ್ದಾರೆ. ಅದೇ ರೀತಿಯಾಗಿ 18ನೇ ತಾರೀಕಿಗೆ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳ ಕಾರ್ಯಕ್ರಮ ನಿರ್ವಹಿಸಿದಂಥ ವಾಣಿ ಮತ್ತು ಟೀಮ್ನವರು ಬಂದು ಕಾಮಿಡಿ ಕಿಲಾಡಿಗಳನ್ನು ಪ್ರದರ್ಶನ ಮಾಡಲಿದ್ದಾರೆ. ಅದೇ ರೀತಿ ಭದ್ರಾವತಿ ಗೆಟ್ಸ್ ಅಂತೇಳಿ ಒಳ್ಳೆಯ ಕಲಾವಿದರಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜಾನಪದ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 3 ದಿನ ಎಲ್ಲ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಬಂದು ಯಶಸ್ವಿಗೊಳಿಸಬೇಕಾಗಿದ್ದು ನಮ್ಮ ಪಂಪಾಪತಿ ವೇದಿಕೆಗಳಿಂದ ಕೇಳಿಕೊಳ್ಳಿ. ನಿರ್ಮಾಣವಾಗಿರ್ತಕ್ಕಂಥ ಪಂಪ ವಿರೂಪಾಕ್ಷೇಶ್ವರನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಗೌಡದೇವರಾಯನ ಕಾಲದಿಂದಲೂ ನಡೀತಾ ಬರ್ತಾ ಇದೆ. ಇವತ್ತಿನ ದಿನ ಪಂಪ ವಿರೂಪಾಕ್ಷೇಶ್ವರ ಮತ್ತು ಪಾರ್ವತಿಯ ಮದುವೆಯನ್ನು ಅದ್ದೂರಿಯಾಗಿ ಜರುಗ್ತಾ ಇದೆ. ಸಂಜೆ ಮುತ್ತಿನ ಪಲ್ಲಕ್ಕಿಯಲ್ಲಿ 2 ಜೋಡಿಗಳ ಮೆರವಣಿಗೆಯನ್ನು ಹಿರೇಜನಪದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ನೆರವೇರಿಸ್ತಾ ಇದ್ದೇವೆ. ಸುಮಾರು 15 ವರ್ಷಗಳಿಂದ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಪಂಪ ವಿರೂಪಾಕ್ಷೇಶ್ವರ ಯುವ ವೇದಿಕೆಯಿಂದ ನಡೆಸ್ತಾ ಬಂದಿದ್ದೇವೆ. 16ನೇ ತಾರೀಕಿನ ದಿವಸ ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ. ಸಂಜೆ 5:30ಕ್ಕೆ ಮಹಾರಥೋತ್ಸವ ಜರುಗ್ತಾ ಇದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ 1ನೇ ದಿನ ಮಾಜಿ ಸಂಸದರಾಗಿರ್ತಕ್ಕಂಥ ಎಚ್ ಡಿ ರಾಮುಲು ಕುಟುಂಬ ವರ್ಗದವರಿಂದ ಭಕ್ತರಿಗಾಗಿ ಪ್ರಸಾದ ವ್ಯವಸ್ಥೆಯನ್ನು 15 ವರ್ಷಗಳಿಂದ ನೆರವೇರಿಸ್ತಾ ಬಂದಿದ್ದಾರೆ. ಈ ಒಂದು ಜಾತ್ರಾ ನಿಮಿತ್ತವಾಗಿ ದಿನಾಂಕ 17ರಂದು ಪಂಪ ವಿರೂಪಾಕ್ಷೇಶ್ವರ ಯುವ ವೇದಿಕೆಯಿಂದ ಸಂಜೆ 6 ಗಂಟೆಗೆ ಕಲರ್ಸ್ ಕನ್ನಡ ಟಿವಿಯ ಗಿಚ್ಚಿಗಿಲಿಗಿಲಿ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ನಡೀತಾ ಇದೆ. 18ನೇ ತಾರೀಕಿನ ದಿವಸ ಕಾಮಿಡಿ ಕಿಲಾಡಿಗಳ ತಂಡದಿಂದ ಪಾದಗಟ್ಟೆ ಹತ್ತಿರ ಇರತಕ್ಕಂಥ ವೇದಿಕೆಯಲ್ಲಿ ಹಾಸ್ಯ ಕಾರ್ಯಕ್ರಮ ನಡೀತಾ ಇದೆ. ಹಾಗೂ 19ನೇ ತಾರೀಕಿನ ದಿವಸ ಭದ್ರಾವತಿಯ ಬೀಚ್ ತಂಡದವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ದಿನಾಂಕ 18ರಂದು ಏನು ಬಂದಿರತಕ್ಕಂಥ ಭಕ್ತರಿಗಾಗಿ ಮಧ್ಯಾಹ್ನ 12:30ಕ್ಕೆ GRS ಕುಟುಂಬದ ವರ್ಗದವರಿಂದ ಪ್ರಸಾದ ವ್ಯವಸ್ಥೆ ಇರುತ್ತೆ. 18ನೇ ತಾರೀಕಿನ ದಿವಸ ಹಿರೇಜನಪದಲ್ಲಿನ ಗಾಣಿಗೇರ ಸಮಾಜದವರಿಂದ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕಾರಣ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು 16, 17, 18 3 ದಿನಗಳ ಕಾಲ ಪ್ರಸಾದವನ್ನು ಸ್ವೀಕರಿಸಿ ಹಾಗೂ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮುಖಾಂತರ ಪಂಪ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ. ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ 3 ದಿನದ ಪ್ರಸಾದ ಕಾರ್ಯಕ್ರಮವಿರುತ್ತದೆ.
ಹಾಗೆ ಒಂದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಹಿರಿಯ ಜನತೆಗಳು ಹಾಗೂ ಗಂಗಾವತಿಯ ನಾಗರಿಕರು ಹಾಗೂ ಭಕ್ತರು ಎಲ್ಲರೂ ಸಹಕರಿಸಿ ಶಾಂತ ರೀತಿಯಿಂದ ಈ ಜಾತ್ರೆಯನ್ನು ನಡೆಸಿಕೊಡಬೇಕೆಂದು ಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೆ ಪ್ರತಿ ಶಿವರಾತ್ರಿ ಮುಂದಿನ ಶಿವರಾತ್ರಿಯಿಂದ ಪ್ರಸಾದ ಪ್ರಾರಂಭವಾಗಿದೆ. ಪ್ರತಿ ಅಮಾವಾಸ್ಯೆ ಮುಂದಿನ ದಿನದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರಸಾದ ನಡೆಯುತ್ತದೆ. ಭಕ್ತರೆಲ್ಲರೂ ಸಹಕರಿಸಬೇಕಾಗಿ ಒಂದ್ಸಲ ರಜೆ ಕೊಡಬೇಕಂತೇಳಿ ನಾವು ಗೌರ್ಮೆಂಟ್ ಕಡೆಯಿಂದ ಪ್ರಸ್ತಾಪ ಮಾಡ್ತಿದ್ದೀವಿ. ಹಂಪೆ ಪರಂಪರೆಯಿಂದ ಬಂದಂಥ ಒಂದು ದೇವಸ್ಥಾನಗಳು ಇದಕ್ಕೆ ಇಷ್ಟರವರೆಗಿನ ಒಂದು ತಾಲೂಕಿಗೆ ರಜೆನೇ ಇಲ್ಲ. ಇದನ್ನು ಕಡ್ಡಾಯವಾಗಿ ಒಂದು ರಜೆ ಕೊಡಬೇಕಂತ ಕೇಳ್ತಾರೆ. 2024 ಪಂಪ ವಿರೂಪಾಕ್ಷೇಶ್ವರ ಮತ್ತು ಹಂಪಮ್ಮನವರ ಕಲ್ಯಾಣೋತ್ಸವ ಜರುಗ್ತಾ ಇದೆ. ಅಂದಿನ ದಿನ ಕೂಡ ಮಹಾಪ್ರಸಾದ ಕೂಡ ಜರುಗ್ತಾ ಇದೆ. ಅದಾದ ನಂತರ ಸಂಜೆ 5 ಗಂಟೆಗೆ ಮುತ್ತಿನ ಪಲ್ಲಕ್ಕಿಯಲ್ಲಿ ನಂದಿ ಉತ್ಸವ ಕೂಡ ಕಾರ್ಯಕ್ರಮ ಜರುಗ್ತಾ ಇದೆ ಸಂಜೆ. ಹಾಗಾಗಿ ಗಂಗಾವತಿ ಮತ್ತು ಹಿರಿಯಜನತೆಗಳ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಒಂದು ಮುತ್ತಿನ ಪಲ್ಲಕ್ಕಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜೊತೆಗೆ ಅದರಂತೆ 16ನೇ ತಾರೀಕು ಫೆಬ್ರವರಿ 24 ಶುಕ್ರವಾರದಂದು ಬೆಳಿಗ್ಗೆ ಮಡಿತೇರು ಅಂದರೆ ಬ್ರಹ್ಮರಥೋತ್ಸವ ಮತ್ತು ಸಂಜೆ 5:30ಕ್ಕೆ ಮಹಾರಥೋತ್ಸವ ಜರುಗ್ತಾ ಇದೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಸೇರಿ ಬಾಳೆಹಣ್ಣು ಒಗೆಯುವುದರ ಬದಲು ಉತ್ತುತ್ತೆಯನ್ನು ಸಮರ್ಪಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಜೊತೆಗೆ